ಈ ಮಲ್ಲಿಗೆಯಲ್ಲಿ ಸಾಕಷ್ಟು ವೆರೈಟಿ ಇದೆ. ತುಂಬ ಚರ್ಚೆಗಳಾಗ್ತಾ ಇರ್ತದೆ, ಯಾವುದು ಮಂಗಳೂರು ಮಲ್ಲಿಗೆ, ಯಾವುದು ಉಡುಪಿ ಮಲ್ಲಿಗೆ, ಯಾವುದು ಶಂಕರಪುರ ಮಲ್ಲಿಗೆ, ಹೀಗೆಲ್ಲ. ನನಗೆ ಸತ್ಯವಾಗಲೂ ತುಂಬ ವ್ಯತ್ಯಾಸಗಳು ಗೊತ್ತಾಗೋದಿಲ್ಲ. ಆದರೆ ನಮ್ಮಲ್ಲಿರುವಂಥ 2 ಬಗೆಯ ಮಲ್ಲಿಗೆಯನ್ನು ಇವತ್ತು ತೋರಿಸ್ತೇನೆ. ಒಂದು ನೋಡಿ, ಇದರ ಎಲೆಗಳು ಹಳದಿ ಬಣ್ಣದಲ್ಲಿರ್ತದೆ. ಕೆಲವರಿಗೆ ಅನ್ನಿಸ್ತದೆ ಎಲೆ ಹಳದಿಯಾಗಿದೆ, ಇದು ಸಾಯ್ತದ ಅಂತ. ಇಲ್ಲ, ಇದು ಹಳದಿ ಬಣ್ಣದಲ್ಲೇ ಇರುವಂಥದ್ದು. ಇದರ ಮೊಗ್ಗು ಇವತ್ತೆರಡು ಮೊಗ್ಗನ್ನು ಕೊಯ್ದು ತೋರಿಸ್ತೇನೆ ನೋಡಿ, ಹೀಗೆ ಇರ್ತದೆ. ಇದು ಈ ಹಳದಿ ಎಲೆಯ ಮಲ್ಲಿಗೆ ಮೊಗ್ಗುಗಳು. ಇನ್ನೊಂದು ತೋರಿಸ್ತೇನೆ, ಇಲ್ಲುಂಟು. ಇದರ ಎಲೆಗಳು ಹಳದಿಯಾಗಿರುವುದಿಲ್ಲ, ಪೂರ್ತಿಯಾಗಿ ಹಸಿರಾಗಿಯೇ ಇರ್ತದೆ. ವಿಡಿಯೋದಲ್ಲಿ ಕೆಲವೊಮ್ಮೆ ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿದ ಹಾಗೆ ಕೂಡ ಕಾಣ್ಬೋದು, ಆದರೆ ಇದರ ಎಲೆಗಳು ಹಸಿರಾಗಿಯೇ ಇರ್ತದೆ. ಹೀಗೆ ನೋಡಿ, ಹಸಿರು ಬಣ್ಣದಲ್ಲೇ ಇರ್ತದೆ. ಅದೇ ರೀತಿ ಇದರ ಮೊಗ್ಗನ್ನು ತೋರಿಸ್ತೇನೆ, ಇಲ್ಲಿದೆ. ಇದರ 2 ಮೊಗ್ಗನ್ನು ತಗೊಂಡಿದ್ದೇನೆ. ಕೈಯಲ್ಲಿ ಆಲ್ರೆಡಿ ಇರುವಂಥದ್ದು ಆಗ ನಾನು ತೋರಿಸಿದೆ ಅಲ್ವಾ, ಹಳದಿ ಎಲೆ ಇದ್ದು. ಇದು ಈಚೆ ಸೈಡ್ ಇರೋದು ಹಳದಿ ಎಲೆ ಇದ್ದು, ಇದು ಹಸಿರು ಎಲೆ ಇದ್ದು. ನಿಮ್ಗೆ ಗೊತ್ತಾಗ್ಬೋದು, ವ್ಯತ್ಯಾಸ ಗೊತ್ತಾಗ್ತದ ಗೊತ್ತಿಲ್ಲ. ನನಗೆ ಮಾತ್ರ ಏನು ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. 2 ಕೂಡ ಒಂದೇ ರೀತಿಯಾಗಿ ಮೊಗ್ಗುಗಳು ಕಾಣ್ತದೆ. ಹೂವಿನ ಪರಿಮಳ ಕೂಡ ಹಾಗೆ ಆಲ್ಮೋಸ್ಟ್ ಸೇಮ್. ತೀರಾ ಚಿಕ್ಕ ಬದಲಾವಣೆ ಇದೆಯೋ ಗೊತ್ತಿಲ್ಲ ನನಗೆ, ತುಂಬ ಎಕ್ಸ್ಪರ್ಟ್ಗಳು ಹೇಳಬೇಕು.